ಜೈ ಡಿ ಬಸ್. ಡಿ ಬಸ್ ಫ್ಯಾನ್ಗಳು ಎಲ್ಲೋದ್ರು ಬ್ರೋ. ನಮಸ್ಕಾರ ಸ್ನೇಹಿತರೆ, ನಿಮ್ಮ ಫ್ರೆಂಡ್ ಡಿ ಜೆ. ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಸೊ ಇವತ್ತು ಇನ್ನೊಂದು ರೈಡಿಗೆ ಹೊರಟಿದ್ದೀವಿ. ಇವತ್ತು ನಮ್ಮ ಜೊತೆ ಶೋಯಬ್ ಅವರು ಇದ್ದಾರೆ. ಇನ್ನೇನು ಸ್ಟ್ರೈಟ್ ಶೋಯಬ್ ಮನೆ ಅವ್ರ ಹತ್ರ ಹೊರಡಬೇಕು. ಮೈಕ್ ಪ್ಲೇಸ್ಮೆಂಟ್ ಒಂದು ಸ್ವಲ್ಪ ಲೈಟಿಗೆ ಡಿಫ್ರೆಂಟಿಗೆ ಮಾಡಿದ್ದೀವಿ. ಇದು ಹೇಗೆ ಬರ್ತಾ ಇದೆ ಅಂತ ಇವತ್ತು ಚೆಕ್ ಮಾಡ್ತಾ ಇದ್ದೀನಿ. ಉಡುಪಿ ರೈಡಲ್ಲಿ ಒಂದು ಸೀನ್ ಉಲ್ಟಾ ಆಗ್ಬಿಡ್ತು ಕ್ಯಾಮ್ರಾ ಜೊತೆ. ಡಿ ಜೆ ಕ್ಯಾಮ್ರಲ್ಲಿ ಹೇಗಂದರೆ ನಾರ್ಮಲ್ ವೈಡು ಮತ್ತು ಅಲ್ಟ್ರಾ ವೈಡ್ ಅಂತ ಒಂದು ಬರುತ್ತೆ ಕ್ಯಾಮ್ರಾ ಸೆಟ್ಟಿಂಗ್ಸಲ್ಲಿ. ನಾನು ಹೋಗ್ತಾ ಅಂತೂ ಫಸ್ಟ್ ಎಪಿಸೋಡಲ್ಲಿ ನೀವು ನೋಡಿರ್ತೀರಾ, ಅಲ್ಟ್ರಾ ವೈಡ್ ಅಂತ ಆಗಿತ್ತು. ಬಟ್ ಬರುವಾಗ ಡೇ 2 ಇಂದ ಏನಾಯ್ತು ಅಂದರೆ ಬೈ ಮಿಸ್ಟೇಕು ವೈಡಿಗೆ ಕನ್ವರ್ಟ್ ಆಗಿಬಿಟ್ಟಿದೆ. ಸೊ ನೀವು ಎಲ್ಲ ವ್ಲಾಗ್ಸು ಅಲ್ಲಿಂದ ನಾನು ಬರೋವರೆಗೂ ವೈಡಲ್ಲಿ ಮಾತ್ರ ನೋಡಿರ್ತೀರ, ಅಲ್ಟ್ರಾ ವೈಡಲ್ಲಿ ಇರಲ್ಲ ಅದು. ಸೊ ಇವಾಗ ನಾನು ತಿರ್ಗಾ ಅಲ್ಟ್ರಾ ವೈಡಿಗೆ ಸೆಟ್ಟಿಂಗ್ ಮಾಡಿ ಇಟ್ಬಿಟ್ಟಿದ್ದೀನಿ. ಟೈಮ್ 6:30 ಆಲ್ಮೋಸ್ಟು 6 ಗಂಟೆಗೆ ಹೊರಡಬೇಕಾಗಿತ್ತು. ಒಂದು ಸ್ವಲ್ಪ ಲೇಟ್ ಆಗೈತೆ, ನೋ ಇಶ್ಯೂಸ್. ಶೋಯಬ್ ಆಲ್ರೆಡಿ ಆಚೆ ಬಂದು ನಿಂತಿದ್ದಾರೆ. ಮಾರ್ನಿಂಗ್ ಬ್ರೋ, ಏನು ಸಮಾಚಾರ? ಶೋಯಬ್ ಬರ್ದು ಡಿ ಜೆ ಮುಯಿಗ್ ಜೊತೆ ಮಾಡ್ತಾರೆ. ಓ ಮೈ ಗಾಡ್ಸ್, ನಾವು ಯಾವಾಗ ಈ ಥರ ಲೆವೆಲ್ಗೆ ಹೋಗೋದು ಬ್ರೋ? ಓಕೆ, ಸೊ ಇಲ್ಲಿಂದ ಲೆಫ್ಟ್ ತೊಗೊಬೇಕು. ಇದೇ ಮೇಕೆದಾಟ ಸಂಗಮ ರೋಡ್ ತೊಗೊಬೇಕಾಗಿರೋದು. ಇಲ್ಲಿ ಮುಂದೆ ಏನಾದರೂ ಕನ್ಸ್ಟ್ರಕ್ಷನ್ ಇದೆಯಾ ನೋಡಬೇಕು. ಇಲ್ಲಿವರೆಗಂತೂ ಇರಲಿಲ್ಲ, ಹೆಂಗೋ ರೆಡಿ ಮಾಡಿಬಿಟ್ಟವ್ರೆ, ಪರವಾಗಿಲ್ಲ. ನೋಡೋಣ ಇವಾಗ. 2 ಲೀಟ್ರ್ ತೊಗೊಳ್ಳಿ, 1 ಲೀಟ್ರದು. ಸೊ ಇವತ್ತಿನ ನಮ್ಮ ಟಬ್ ಬಾಕ್ಸಲ್ಲಿ ಏನೆಲ್ಲ ಇದೆ ನೋಡಿ. ಪಾತ್ರೆ ಗೀತ್ರೆ, ಮ್ಯಾಗಿ, ಅವರ ಬ್ಯಾಗಲ್ಲಿ ನೀರೆಲ್ಲ ಇರುತ್ತೆ ಟಬ್ ಬಾಕ್ಸಲ್ಲಿ. ಇದು ಏನಂತ ನೀವು ಯೋಚನೆ ಮಾಡ್ತಾಯಿದ್ರೆ, ಇದು ಬಂದುಬಿಟ್ಟು ಗ್ಯಾಸ್ ಸ್ಟವ್ಗೆ ಆ ಕಡೆ ಈ ಕಡೆ ಹಾರೋಗಬಾರ್ದು ಬೆಂಕಿ ಅಂತ ಅಂದ್ಬಿಟ್ಟು ಇದನ್ನು ತೊಗೊಂಬಂದಿದ್ದೀವಿ. ನೋಡೋಣ ಹೆಂಗೆ ವರ್ಕೌಟ್ ಆಗುತ್ತೆ ಹಂಗೆ. ನಮ್ಮ ಶೋಯಬರು ತೊಗೊಂಬಿಟ್ರು. ನಮ್ಮ ಡಿ ಬಸ್ ಫ್ಯಾನ್ ಜೈ ಡಿ ಬಸ್. ಡಿ ಬಸ್ ಫ್ಯಾನ್ಗಳು ಎಲ್ಲೋದ್ರು ಬ್ರೋ. ಇಲ್ಲಿ ನೋಡಿ, ಇಲ್ಲಿ ಲೆಫ್ಟಲ್ಲಿ ಬ್ರೋ ಹೆಂಗೆ ಹಾಕಿದ್ದಾರೆ, ನಜರ್ ಬೀಳಬಾರ್ದಂತ, ದೃಷ್ಟಿ ಬೀಳಬಾರ್ದಂತ ನೋಡಿ. All the wrong reason. I feel sad for her, but as you can see, her photo is put on here. ಸೊ ಇಲ್ಲಿ ಮೋಸ್ಟ್ಲಿ ಆನೆ ಆ್ಯಂಡ್ ಚಿರತೆ ಕಾಟ ಇದೆ ಅಂತಂತಾರೆ. ಕಾಟ ಅಲ್ಲ, ಕ್ರಾಸಿಂಗ್ ಇದೆ, ಎಲಿಫೆಂಟ್ ಕ್ರಾಸಿಂಗ್ ಆ್ಯಂಡ್ ಚಿರತೆಗಳೆಲ್ಲ ಜಾಸ್ತಿ ಇವೆ ಇಲ್ಲಿ. ಎಷ್ಟು ಮೇಲೆ ಬಂದಿದ್ದೀವಿ ನೋಡಿ, 2 ರೌಂಡ್ ಹೊಡೆದಿನ. ಹಾಂ, ಅಲ್ಲಿದೆ. ಇಲ್ಲಿಂದ ಆ ಕಡೆ ಲೆಫ್ಟ್ ಬೆಟ್ಟ ಏರಬೇಕು. ಹಾಂ, ಇದೆ ಬ್ರೋ. ಇದೇನಾ ಇದಲ್ಲ. ಹಾಂ, ಅಲ್ಲಿ ಲೆಫ್ಟ್ ಇದೆ ನೋಡಿ. ಹಾಂ, ಲೆಫ್ಟ್ ಮೇಲೆ. ಹಾಂ, ತೋರಿಸ್ತಾ ಇದೆ. ಸೇಮ್ ರೋಡ್. ಸೊ ಇದೊಂದು, ಅಲ್ಲೊಂದು ದೇವಸ್ಥಾನ ಇದೆ, ಒಂದು ಕಲ್ಯಾಣಿ. ಇಲ್ಲಿ ಅಕ್ಕಪಕ್ಕದಲ್ಲಿ ಎಲ್ಲನ ನಾವು ನಿಂತ್ಕೊಂಡು ಮ್ಯಾಗಿ ಮಾಡ್ಬೋದು ಬ್ರೋ. ಇಲ್ಲಿ ಮೇಲೆ ಇವಾಗ ದೇವಸ್ಥಾನ ಟಕ್ಕನ್ನು ನೋಡ್ಕೊಂಡು ಬಂದ್ಬಿಡೋಣ. ಸರ್ರಿಗೆ ಸ್ಟೀಪ್ ಐತೆ ಬ್ರೋ ಇದು. ಒಳ್ಳೆ ನೋಡಿದ್ರಾ? ಚೆನ್ನಾಗಿದೆ ಅದು. ಇಲ್ಲೊಂದು ಶಿವಲಿಂಗ ಇದೆ ಆರಾಮ. ಸೊ ಇದು ಕಂಪ್ಲೀಟಿಗೆ ಬಂದ್ಬಿಟ್ಟು ಶಿವಗಿರಿ ಕ್ಷೇತ್ರ ಅಂತ. ನಾನು ಹೇಳ್ದಂಗೆ 300 - 500 ವರ್ಷದ ಇತಿಹಾಸ ಇದೆ ಅಂತ ಈ ದೇವಸ್ಥಾನಕ್ಕೆ. ಇಲ್ಲಿ ಇಲ್ಲೇ ಅಷ್ಟೇ ಎಂಟ್ರಿ ಕೊಟ್ಬಿಡ್ತೀವಿ ಅಷ್ಟೇ ಬ್ರೋ. ಈ ಲೆಫ್ಟಲ್ಲೆಲ್ಲ ನಿಲ್ಸ್ಕೊಬೋದು. ಬಂದಿದ ತಕ್ಷಣ ಇಲ್ಲಿ ದೊಡ್ಡ ಬಸವ ಮೂರ್ತಿ ಕಾಣುತ್ತೆ ನಿಮಗೆ ನೋಡಿ.
ಸೊ ಇದು ಬಂದ್ಬಿಟ್ಟು ಮೆಡಿಟೇಷನ್ ಜಾಗ ಥರ ಅನ್ಸುತ್ತಿದ್ದು. ಅಲ್ಲಿ ಒಳಗೆ ನಿಮಗೆ ಕಾಣಿಸ್ತೋ ಇಲ್ಲೋ ಗೊತ್ತಿಲ್ಲ, ಬಟ್ ಅದೇ ಮೇಯ್ನ್ ಶಿವನ ಮೂರ್ತಿ ಅಲ್ಲಿರೋದು. ಸೊ ಇಲ್ಲಿ ಯಾವಾಗಲೂ ಸ್ವಲ್ಪ ಬಾಗಿಲೆಲ್ಲ ಲಾಕ್ಡ್ ಇರುತ್ತೆ, ನೀವು ಬೇಕಂದರೆ ಓಪನ್ ಮಾಡಿ ಹೋಗ್ಬೋದು, ಸ್ವಲ್ಪ ತಳ್ಳಿಬಿಟ್ಟು ಹೋಗಿ, ಯಾಕೆಂದರೆ ಇಲ್ಲಿ ಸ್ವಲ್ಪ ಮಂಗಳವೆ ಅಂತಂದ್ಬಿಟ್ಟು ಇದು ಮಾಡ್ತಾರೆ. ಸೊ ಇದು ಆಂಜನೇಯನ ದೇವಸ್ಥಾನ ನೋಡಿ. ಸಾಕು ಸಾಕು ಸಾಕು. ಚಿತ್ರಾನ್ನ ಇವತ್ತು. ಇಲ್ಲಿಂದ ಹೊರಡ್ತಾ ಇದ್ದೀವಿ, ಅಲ್ಲಿ ಮುಂದೆ ಹೋಗೋಣ. ಒಳಗೆ ತಗೊಂಡು ಹೋಗ್ಬೋದಾ? ಸೊ ಮ್ಯಾಗಿ ಅಲ್ಲಿ ಒಳಗಡೆ ಎಲ್ಲನ ಜಾಗದಲ್ಲಿ ಕುತ್ಕೊಂಡು ಮಾಡೋಣ. ದೇವಸ್ಥಾನ ಹತ್ರ, ದೇವಸ್ಥಾನ ಕ್ಲೋಸ್ಡ್ ಇದೆ ಇಲ್ಲಿ. ನಮ್ಮ ಊಟಕ್ಕೆ ಅಂದರೆ ನಮ್ಮ ತಿಂಡಿಗೆ ವ್ಯವಸ್ಥೆ. ಮ್ಯಾಗಿ ಮ್ಯಾಗಿ ಮ್ಯಾಗಿ. ನೀರು ಅಬ್ಸರ್ವ್ ಮಾಡಬೇಕಲ್ಲ. ಅದು ಬೇಕಾ ನಿಮಗೆ? ಹೇಗಿದೆ? ಅದೇ ಹೇಳೋದು, ಮನೇಲಿ ಟೇಸ್ಟ್ ಬರಲ್ಲ ನನ್ನ ಮಗನ ಆಚೆ ಬಂದು. ಈ ವಾತಾವರಣದಲ್ಲಿ ಮ್ಯಾಗಿ ತಿನ್ನೋದು ಒಂದು ಟೇಸ್ಟ್ ಇದಲ್ಲ, ಅದು ಕಂಪ್ಲೀಟ್ ಚೇಂಜ್ ಆಗುತ್ತೆ. ನೀವು ಬೇಕಂದರೆ ಟ್ರೈ ಮಾಡಿ, ಮನೇಲಿ ಮಾಡಿಬಿಟ್ಟು ನಾರ್ಮಲ್ ಮ್ಯಾಗಿಂಗ್ ಮಾಡಿ ಮನೇಲಿ, ಆ ಟೇಸ್ಟ್ ಇರಲ್ಲ, ನಾರ್ಮಲ್ ಆಗಿರುತ್ತೆ. ಬಟ್ ಇಂಥ ಜಾಗಕ್ಕೆ ಬಂದ್ಬಿಟ್ಟು ಮಾಡಿಬಿಡ್ತೀನಿ ನೋಡಿ. ಹೆಂಗೆ ಬ್ರೋ? ಕರೆಕ್ಟ್ ಇದೆ. ಸೊ ಇಷ್ಟೇ ನಮ್ಮ ಕಚರ ಇದ್ದಿದ್ದು. ಇದರಲ್ಲೆಲ್ಲ ಮಸಾಲ ಪ್ಯಾಕೆಟ್ಸ್ ಎಲ್ಲ ಇದರಲ್ಲಿ ಹಾಕ್ತಿದ್ದೀವಿ. ಇದನ್ನೆಲ್ಲ ನಮ್ಮ ಮನೆಗೆ ತೊಗೊಂಡೋಗ್ಬಿಟ್ಟು ನಮ್ಮ ಮನೆ ಡಸ್ಟ್ಬಿನಲ್ಲಿ ಹಾಕೋಣ, ಅಷ್ಟೇ ಸಾಕು. Oh my god, I'm loving this. Very nice. ಇಲ್ಲಿ ಕುತ್ಕೊಂಬೋದಿದ್ರು. ಸೇಮ್ ಘಾಟ್ ಸೆಕ್ಷನ್ ರೋಡ್ಸ್ ಥರ ಇದೆ. ಇನ್ನೇನು ಹೋಗ್ತಾ ದಾರಿಯಲ್ಲಿ ಒಂದೊಂದು ಎಳ್ನೀರು ಹಾಕ್ಕೊಂಡು ತಂಪಾಗೆ ವಾಪಸ್ ಗಾಡಿ ಮೇಲೆ ಕೂತ್ಕೊಂಡು ಮನೆಗೆ ಹೊರಟ್ವಿ. ಸೊ ಈ ವ್ಲಾಗ್ನ ಇಲ್ಲಿಗೆ ಮುಕ್ತಾಯ ಮಾಡೋಣ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿರುತ್ತೆ ಅಂದ್ಕೊಂಡಿರ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಆ್ಯಂಡ್ ಹೊಸಬ್ರಿದೆ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ನಾನು ನಿಮ್ಗೆ ಇನ್ನೊಂದು ವಿಡಿಯೋಲಿ ವಾಪಸ್ ಸಿಗ್ತೀನಿ. ಟೇಕ್ ಕೇರ್, ಬಾಯ್.